ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯಪ್ಪನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೋಡಿ, ರಾಯರು ನಮಗೆ ತುಂಬಾ ಕಷ್ಟ ಕೊಡ್ತಿದ್ದಾರೆ. ನಮ್ಮ ಕಷ್ಟಕ್ಕೆಲ್ಲ ಯಾವತ್ತೂ ರಾಯರು ನಮ್ಮ ಕರುಣೆ ಅನ್ನೋದು ತೋರಿಸ್ತಾರೆ, ಯಾವತ್ತೂ ಒಂದು ಅನುಗ್ರಹ ಮಾಡ್ತಾರೆ ಅಂತ ನಾವು ಎದುರು ನೋಡ್ತಾ ಇರ್ತೀವಿ ಅಲ್ವಾ? ಏಕೆ ಅಂತಂದರೆ ನಾವು ಆ ಸ್ಥಿತಿನಲ್ಲಿ ಇರ್ತೀವಿ. ರಾಯರು ನಮ್ಗೆ ಒಂದು ಹುಲ್ಲುಕಡ್ಡಿಯಷ್ಟು ಸಹಾಯ ಮಾಡಿದ್ರು ನಮಗೆಷ್ಟೋ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒಂದು ತೃಪ್ತಿ ಅನ್ನೋದಾಗುತ್ತೆ. ರಾಯರು ಇದ್ದಾರಪ್ಪ ನಮ್ಮ ಜೊತೇಲಿ, ರಾಯರು ಪೂಜೆ ಮಾಡಿದ್ದಕ್ಕೂ ಫಲ ಅನ್ನೋದು ನಮಗೆ ಕೊಟ್ಟರು ಅಂತ ಸಮಾಧಾನ ಪಡ್ಕೋತೀವಿ. ಸ್ವಲ್ಪ ಚೇತರಿಕೆ ಅನ್ನೋದು ನಮ್ಮ ಜೀವನದಲ್ಲಿ ಬರುತ್ತೆ. ರಾಯರಿದ್ದಾರೆ, ರಾಯರು ನಂಬೋಣ ನಾವು ಅನ್ನೋದು ಒಂದು ನಂಬಿಕೆ ಬರುತ್ತೆ ರಾಯರ ಮೇಲೆ. ಯಾರೆಲ್ಲ ರಾಯರು ಪೂಜೆ ಮಾಡ್ತಾಯಿದ್ದೀರೋ, ಇನ್ನೂ ನಮ್ಗೆ ರಾಯರ ಅನುಗ್ರಹ ಮಾಡಿಲ್ಲ, ಏನು ನಮ್ಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾರೆ, ಕಷ್ಟಗಳೇ ಜಾಸ್ತಿ ಕೊಡ್ತಿದ್ದಾರೆ ಅಂಥವ್ರಿಗೆ ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ. ರಾಯರ ಪವಾಡ. ರಾಯರು ಎಂತೆಂಥವ್ರಿಗೆಲ್ಲ ಒಂದು ಪವಾಡ ಮಾಡಿದ್ದಾರೆ ಅಂತಂದರೆ, ಒಬ್ಬ ಮೋಸ ಮಾಡೋನಿಗೂ ಸಹ ಒಂದು ಪವಾಡ ಅನ್ನೋದು ಮಾಡಿದ್ದಾರೆ. ನಮ್ಮ ರಾಯರು ಎಂಥ ಕರುಣಾಮಯಿ ಅಲ್ವಾ? ಒಬ್ಬ ಮೋಸ ಮಾಡೋನಿಗೂ ಬೇರೆಯವ್ರ ಹತ್ರ ಕಿತ್ಕೊಂಡು ಬದುಕೋನಿಗೂ ಸಹ ಒಂದು ಪವಾಡ ಅನ್ನೋದು ಮಾಡಿದ್ದಾರೆ ರಾಯರು. ಮತ್ತು ನಾವು ರಾಯರ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ನಮಗೊಂದು ಒಳ್ಳೆಯ ಅನುಗ್ರಹ ಮಾಡೋದೇ ಇಲ್ವಾ? ಖಂಡಿತ ಮಾಡ್ತಾರೆ. ಇವತ್ತು ಕಷ್ಟ ಇರ್ಬೋದು, ನಾಳೆ ಖಂಡಿತ ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ. ಒಬ್ಬ ಮೋಸ ಮಾಡೋನಿಗೂ ಸಹ ಅನುಗ್ರಹ ಮಾಡಿದರು ಅಂತಂದ್ರಲ್ಲ, ಅದು ಯಾವ ರೀತಿ ಯಾವ ಥರ ಮಾಡಿದರು ಅಂತ ನಾನು ಹೇಳ್ತೀನಿ. ನಾನು ಒಬ್ಬ ವ್ಯಾಪಾರಿ ಇರ್ತಾನೆ, ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ತಾನೆ. ಅವನು ಸ್ವಲ್ಪ ಮೋಸ ಮಾಡ್ತಿರ್ತಾನೆ ಜನಗಳಿಗೆಲ್ಲ. ಯಾವ ಥರ ಅಂದರೆ, ಈಗ ನಿಮಗೆ ಗೊತ್ತಾಗ್ಬೋದು, ಬಂದಂಥ ಜನಗಳಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ. ಒಂದು ಇರೋ ಬೆಲೆನ 2 ರೂಪಾಯಿಗೆ ಮಾರೋದು, ಈ ಥರ ಒಂದು ಮೋಸ ಮಾಡ್ತಿರ್ತಾನೆ ಆ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ, ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅವನು. ಆದರೆ ಒಂದು ದಿವಸ ಕಳ್ಳರು ಏನು ಮಾಡ್ತಾರೆ, ಅವನ ಮನೆಗೆ ನುಗ್ಗಿ ಅವನ ಮನೇಲಿ ಇರೋದನ್ನೆಲ್ಲ ಎತ್ಕೊಂಡು ಹೊರ್ಟೋಗ್ತಾರೆ. ಕಳ್ಳರು ಬಂದು ಆ ವ್ಯಾಪಾರಿ ಮಾಡೋ ಅಂಥ ಮನೆಗೆ ಬಂದು ಬದ್ದಿದ್ದನ್ನೆಲ್ಲನೂ ಎತ್ಕೊಂಡು ಹೊಂಟೋಗ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿ ಫೋಟೋ ಒಂದು ಬಿಟ್ಟು, ಅವನು ರಾಘವೇಂದ್ರ ಸ್ವಾಮಿ ಭಕ್ತ ಆಗಿರ್ತಾನೆ, ಅವನು ಅದೊಂದು ಫೋಟೋ ಬಿಟ್ಟು ಮನೇಲಿ ಏನೇನಿದೆ ಎಲ್ಲನೂ ಸಹ ಎತ್ಕೊಂಡು ಹೊಂಟೋಗ್ತಾರೆ. ಅವನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಾಗ ಆಗ್ಬಿಡುತ್ತೆ. ಯಾಕಪ್ಪ ಅಂತಂದರೆ ಅವನು ಆ ರೀತಿ ಮೋಸ ಮಾಡಿರ್ತಾನೆ. ಮತ್ತು ಒಬ್ರಿಗೆ ಮೋಸ ಮಾಡೋರು ಯಾವ ರೀತಿ ಇರ್ತಾರೆ ಅನ್ನೋದು ಎಲ್ರಿಗೂ ಸಹ ಗೊತ್ತೇ ಇರುತ್ತೆ. ಹಾಗೆಲ್ಲ ಕೂಡಿಟ್ಟಂಥ ಹಣನ ಯಾರೋ ಒಬ್ಬ ಕಳ್ಳ ಬಂದು ಎಲ್ಲ ಎತ್ಕೊಂಡೋದ ಅಂದರೆ ಅವನಿಗೆಷ್ಟು ಬೇಜಾರಾಗುತ್ತೆ ಅಲ್ವಾ? ಹಾಗೆ ಆ ವ್ಯಾಪಾರಿ ಏನು ಮಾಡ್ತಾನೆ, ರಾಯರು ಮುಂದೆ ಕೂತ್ಕೊಂಡು ಅವ್ನು ಕಣ್ಣೀರು ಹಾಕ್ತಾನೆ, ಅವ್ನ ಕಷ್ಟನೆಲ್ಲ ಹೇಳ್ಕೊತಾನೆ. ರಾಯರೇ, ನಾನು ಕೂಡಿಟ್ಟಂಥ ಹಣನೆಲ್ಲ ಯಾರೋ ಕಳ್ಳ ಬಂದು ಎತ್ಕೊಂಡು ಹೊಂಟೋದ ರಾಯರೇ, ಆದರೆ ನಿಮ್ಮದೊಂದು ಫೋಟೋ ಒಂದು ಬಿಟ್ಬಿಟ್ಟು ಎಲ್ಲ ಎತ್ಕೊಂಡು ಹೊಂಟೋದ, ನಾನೀಗ ಏನು ಮಾಡಬೇಕು, ನಾನು ಹೇಗೆ ಬದುಕಬೇಕು ಅಂತ ಅವನು ಅಳಲನ್ನೆಲ್ಲ ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊತಾನೆ. ಅವನು ಬಾಯಿ ಬಿಟ್ಟು ಎಲ್ಲನೂ ಹೇಳ್ಕೊತಾನೆ. ನನಗೆ ತುಂಬ ಕಷ್ಟ ಬಂದುಬಿಟ್ಟಿದೆ ರಾಯರೇ, ನಾನು ತಿರ್ಗಾ ಮುಂಚೆ ಥರ ನಾನು ಆಗೋದಿಲ್ಲ, ನನಗೆ ಈ ರೀತಿ ಮೋಸ ಆಗ್ಬಿಡ್ತು ರಾಯರೇ ಅಂತ ಅವನು ಅಳಲನ್ನೆಲ್ಲ ಹೇಳ್ಕೊತಾನೆ. ಆದರೂ ಅವ್ನು ಏನೇ ಕೆಲಸ ಮಾಡಿದ್ರು ಕೈ ಅನ್ನೋದು ಹಿಡಿಯೋದಿಲ್ಲ. ಏಕೆ ಅಂತಂದರೆ ಅವನು ಆ ಸ್ಥಿತಿಗೆ ಬಂದುಬಿಟ್ಟಿರ್ತಾನೆ. ಅವನು ಆವಾಗ ಏನು ಮಾಡ್ತಾನೆ, ಅವನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ರಾಯರು ಒಂದು ಸೇವೆ ಮಾಡ್ತಾನೆ ಮಠದಲ್ಲಿ. ಅವನಿಗೆ ಗೊತ್ತಿದ್ದಷ್ಟು ಸೇವೆ ಮಾಡ್ತಾನೆ. ಯಾಕೆ ಅಂತಂದರೆ ಸುಖ ಬಂದಾಗ ನಾವು ದೇವ್ರುಗಳನ್ನ ಅನ್ನೋದು ನೆನೆಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಕಷ್ಟ ಬಂದಾಗ ನಾವು ದೇವ್ರು ಎಲ್ಲಿದ್ದಾರೆ ನೋಡಿ ಅಲ್ಲಿಗೆ ಹುಡ್ಕೊಂಡೋಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಒಂದು ದಿವಸ ಅಲ್ಲಿ ಒಂದು ದೇವ್ರ ಸ್ಥಾನದಲ್ಲಿ ಇರೋದಾಗಿರ್ಬೋದು, ಒಂದು ದೇವ್ರ ಸೇವೆ ಮಾಡೋದಿಲ್ಲ. ಏಕೆ ಅಂತಂದರೆ ನಾವು ಚೆನ್ನಾಗಿದ್ದೀವಲ್ವಾ ಅಂತಂದ್ಬಿಟ್ಟು ಹೋಗೋದು, ಒಂದು ಏನು ಸೇವೆ ಇದೆ ಅದು ಮಾಡೋದು ಬರೋದು ಮಾಡಿಬಿಡ್ತಾರೆ. ಆದರೆ ಕಷ್ಟ ಬಂದಾಗಲೇ ನನಗೆ ಒಳ್ಳೇದಾಗೋ ತಕ್ಕನೂ ನಿಮ್ಮ ಪಾದ ಬಿಟ್ಟು ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ, ನಿನ್ನ ಮಠದಲ್ಲೇ ಇರ್ತೀನಿ, ನನಗೆ ನೀನು ಒಂದು ಒಳ್ಳೆ ಅನುಗ್ರಹ ಮಾಡೋ ತಕ್ಕ ಹೋಗೋದಿಲ್ಲ ಅಂತ ಆ ವ್ಯಕ್ತಿ ಏನು ಮಾಡ್ತಾನೆ, ಅಲ್ಲೇ ಮಠದಲ್ಲೇ ಸೇರ್ಕೊಂಡ್ಬಿಡ್ತಾನೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಸೇರಿಕೊಂಡು ಅವನಿಗೇನು ತೋಚುತ್ತಾ ಸೇವೆಯನ್ನೆಲ್ಲ ಮಾಡ್ತಾ ಹೋಗ್ತಾನೆ ಅವನು. ಆದರೆ ರಾಯರು ಒಂದು ದಿವಸ ಕನಸಲ್ಲಿ ಬಂದು ಹೇಳ್ತಾರೆ, ನೀನು ನ್ಯಾಯವಾಗಿ ಸಂಪಾದನೆ ಮಾಡಿದರೆ ಅದು ನಿನ್ನ ಹತ್ರನೇ ಇರ್ತಾಯಿತ್ತು, ನೀನು ಅನ್ಯಾಯವಾಗಿ ಸಂಪಾದನೆ ಮಾಡಿದೆ, ಅದು ಯಾರೋ ಒಬ್ಬ ಬಂದು ಕಳ್ಳ ಎತ್ಕೊಂಡೋದ. ಆಗ ಅಂದ್ಬಿಟ್ಟು ನೀನು ಚಿಂತೆ ಮಾಡೋದಕ್ಕೆ ಹೋಗಬೇಡ, ನೀನು ನೋವು ಪಡೋದಕ್ಕೆ ಹೋಗಬೇಡ, ನೀನು ನನ್ನ ಹತ್ರ ಬಂದಿದೆಯಲ್ಲ, ನಾನು ನಿನಗೆ ಒಂದು ಒಳ್ಳೆ ದಾರಿಯನ್ನು ನಾನು ತೋರಿಸ್ತೀನಿ, ನಾನು ಒಂದು ಒಳ್ಳೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಸ್ವಪ್ನದಲ್ಲಿ ಬಂದು ಹೇಳ್ತಾರೆ. ಆ ವ್ಯಕ್ತಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ನಿನ್ನ ಮನೆಯಿಂದ ಯಾವ ವಸ್ತುಗಳನ್ನೆಲ್ಲ ಕಳ್ಳ ಕತ್ಕೊಂಡೋಗಿದ್ದ ಆ ವಸ್ತುಗಳನ್ನೆಲ್ಲ ಒಂದು
ಊರಿಂದ ಆಚೆಗಡೆ ಇರೋಂಥ ಒಂದು ಮರದ ಬುಡದಲ್ಲಿ ಅದನ್ನು ಬಚ್ಚಿಟ್ಟಿದ್ದಾರೆ. ಗುಂಡಿ ತೆಗೆದು ಅದನ್ನೆಲ್ಲ ಅಲ್ಲಿ ಬಚ್ಚಿಟ್ಟಿದ್ದಾರೆ. ನೀನು ಅಲ್ಲಿ ಹೋಗಿ ಹುಡ್ಕೋ, ನೀನು ಸಿಕ್ಕುತ್ತೆ ಅಲ್ಲಿ. ನಿನ್ನ ಮನೆಯಲ್ಲಿ ಏನೇನೆಲ್ಲ ಎತ್ಕೊಂಡು ಹೋಗಿದ್ರೋ ಕದ್ಕೊಂಡು ಹೋಗಿದ್ರೋ ಕಳ್ಳರು ಅದೆಲ್ಲ ಮರದ ಬುಡದಲ್ಲಿ ಬಚ್ಚಿಟ್ಟಿದ್ದಾರೆ ಅವರು. ನೀನು ಹೋಗು ಅಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ರಾಯರು ಇನ್ನೊಂದು ಸೂಚನೆ ಅನ್ನೋದು ಕೊಡ್ತಾರೆ. ನೀನು ಇನ್ನು ಮುಂದೆ ಯಾರಿಗೂ ಮೋಸ ಮಾಡೋಂಗಿಲ್ಲ. ನೀನು ನ್ಯಾಯವಾಗಿ ಸಂಪಾದನೆ ಮಾಡಬೇಕು. ನಿನ್ನ ಕೈಲಾಗಿದ್ದಷ್ಟು ನೀನು ದಾನ ಧರ್ಮ ಅಂತ ಮಾಡ್ತಾ ಹೋಗಬೇಕು. ಮತ್ತು ನನ್ನ ಮಠದಲ್ಲಿ, ರಾಯರ ಮಠದಲ್ಲಿ ನೀನು ಒಂದು ಅನ್ನದಾನ ಅಂತ ಮಾಡಬೇಕು. ಯಾಕೆ ಅಂತಂದರೆ ಅಲ್ಲಿ ಬರೋಂಥ ಸಾವಿರಾರು ಜನ ಆ ಅನ್ನ ತಿಂದು ಹಾರೈಸಿ ಹೋಗ್ತಾರೆ. ಆವಾಗ ನೀನು ಮಾಡಿದಂಥ ಪಾಪ ಕರ್ಮ ಎಲ್ಲ ತೊಳೆದೋಗುತ್ತೆ. ನಿನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋ, ಮಿಕ್ಕಿದ್ದನ್ನ ನೀನು ದಾನ ಮಾಡಬೇಕು ಅಂತ ಅನ್ನೋದು ಸಹ ರಾಯರು ಸೂಚನೆ ಮಾಡ್ತಾರೆ. ಸರಿ, ಅದೇ ಪ್ರಕಾರ ಏನು ಮಾಡ್ತಾನೆ ಆ ವ್ಯಕ್ತಿ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಆ ಮರದ ಕೆಳಗಡೆ ಗುಂಡಿ ತೆಗೆದು ಊತಿರ್ತಾರಲ್ಲ ಕಳ್ಳರು, ಅದನ್ನು ಬಗಿತಾನೆ. ಅವನು ತೆಗೆದು ನೋಡಿದಾಗ ಅವನ ಮನೆಯಲ್ಲಿ ಏನೇನೋ ಒಂದು ವಸ್ತು ಕತ್ಕೊಂಡು ಹೋಗಿದ್ರು ಅದೆಲ್ಲ ಅಲ್ಲಿ ಇರುತ್ತೆ. ಒಂದು ಗಂಟು ಕಟ್ಟಿ ಅಲ್ಲಿ ಮಡಗಿರ್ತಾರೆ. ಅವನು ಎತ್ಕೊಂಡು ಬರ್ತಾನೆ. ಆವಾಗ ಅನ್ಕೋತಾನೆ, ರಾಯರೇ ನೀವಿದ್ದೀರಾ, ನಾನೊಬ್ಬ ಮೋಸ ಮಾಡೋನಾದ್ರೂ 4 ಜನಕ್ಕೆ ನಾನು ಮೋಸ ಮಾಡಿ ಇದನ್ನೆಲ್ಲ ನಾನು ಕೂಡಿ ಇಟ್ಟಿದ್ದೆ, ಅಂಥವನಿಗೂ ಸಹ ನೀವು ಒಳ್ಳೇದು ಮಾಡಿದ್ದೀರಲ್ಲ ರಾಯರೇ ಅಂತ ಅವನು ಯಥಾಸ್ಥಿತಿ ಪ್ರಕಾರ ಏನು ಮಾಡ್ತಾನೆ, ಅವನು ವ್ಯಾಪಾರದಲ್ಲಿ ಅವನು ಮುಂದುವರಿತಾನೆ. ಅದೇ ರೀತಿ ರಾಯರು ಅವನಿಗೆ ಸೂಚನೆ ಕೊಟ್ಟಿದ್ರಲ್ಲ, ನೀನು ಮಠಗಳಲ್ಲಿ ಅನ್ನದಾನ ಮಾಡಬೇಕು, ನಿನ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಬಂದಂಥ ನಿನ್ನ ಮನೆ ಬಾಗ್ಲಿಗಾಗಲಿ ನಿನ್ನ ಅಂಗಡಿ ಬಾಗ್ಲಿಗಾಗಲಿ ಯಾರಾದರೂ ಕೇಳ್ಕೊಂಡು ಬರ್ತಾರಲ್ಲ ಭಿಕ್ಷೆ ಅಂತ, ನಿನ್ನ ಕೈಲಾಗಿದ್ದಷ್ಟು ನೀನು ಮಾಡಬೇಕು. ನೀನು ಏನು ಕೊಡದೇ ಇರೋ ಹಾಗೆ ವಾಪಸ್ಸು ನೀನು ಕಳಿಸ್ಬಾರ್ದು. ಏಕೆ ಅಂತಂದರೆ ನಾನು ಯಾವ್ಯಾವ ರೀತಿ ಬರ್ತೀನಿ ಅನ್ನೋದು ಗೊತ್ತಿಲ್ಲ. ನಾನೇ ಬರ್ಬೋದು ಆ ಭಿಕ್ಷುಕನ ರೂಪದಲ್ಲಿ. ಆವಾಗ ನೀನು ಕೊಡಬೇಕು. ನೀನು ಕೊಡ್ದಿರ ನೀನು ವಾಪಸ್ಸು ಕಳಿಸ್ತೆ ಅಂತಂದರೆ ನೀನು ಇವಾಗ ಯಾವ ಥರ ನೀನು ದಟ್ಟ ದರಿದ್ರನಾಗಿದೆಯಾ, ಮುಂದಕ್ಕೆ ನೀನು ಜೀವನ ಪೂರ್ತಿ ಅದೇ ರೀತಿ ಆಗ್ತೀಯ ಅಂತ ಆ ಮನುಷ್ಯನಿಗೆ ಒಂದು ಸೂಚನೆ ಅನ್ನೋದು ಕೊಡ್ತಾರೆ ರಾಯರು. ಹಾಗೆ ಅವನೇನು ಮಾಡ್ತಾನೆ, ಅಲ್ಲಿಂದ ದುಡ್ಡಿನ ಗಂಟು ತಗೊಂಡು ಮನೆಗೆ ಬಂದು ಅವನು ರಾಯರ ಮಠದಲ್ಲಿ ಅನ್ನದಾನ ಮಾಡೋದಾಗಿರ್ಬೋದು. ರಾಯರು ಒಂದು ಸತಿ ನೀನು ಅನ್ನದಾನ ಮಾಡು ಅಂತ ಹೇಳಿದ್ರು. ಆ ವ್ಯಕ್ತಿ ಅವನಿಗೆ ಸಾಧ್ಯವಾದಷ್ಟು ಅನ್ನದಾನ ಮಾಡ್ತಾ ಹೋದ. ಅವನು ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಈ ರೀತಿ ಅನ್ನದಾನ ಮಾಡ್ತಾ ಹೋದ. ಯಾರೇ ಭಿಕ್ಷುಕರು ಬರಲಿ ಅವ್ರಿಗಿಲ್ಲ ಅಂತ ಅವ್ನು ಕಳಿಸ್ತಾ ಇರಲಿಲ್ವಂತೆ. ಹಾಗೆ ಅವನ ಕೈಲಿದ್ದಷ್ಟು ಅವನು ಕೊಟ್ಟು ಕಳಿಸ್ತಿದ್ನಂತೆ. ಹಾಗೆ ಒಬ್ಬ ಕಳ್ಳನಿಗೂ ಒಬ್ಬ ಮೋಸ ಮಾಡೋನಿಗೂ ಸಹ ಅವರು ಒಂದು ಒಳ್ಳೆ ಅನುಗ್ರಹ ಮಾಡಿದ್ರು ಅಂತ ಅಂದಮೇಲೆ, ಮತ್ತು ನಾವು ರಾಯರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಭಕ್ತಿಪೂರ್ವಕವಾಗಿ ನಾವು ರಾಯರು ಸೇವೆ ಮಾಡ್ತಾ ಇದ್ದೀವಲ್ಲ, ಮತ್ತು ರಾಯರು ನಮ್ಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಯಾರು ಅಷ್ಟೇ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಕಷ್ಟ ತುಂಬ ಜಾಸ್ತಿ ಬರ್ತಿದೆ ಅಂತಂದರೆ ರಾಯರು ಕೊಡುವಂಥ ಸೂಚನೆ, ನಿನಗೆ ಕಷ್ಟ ಇವಾಗ 100 ಪಟ್ಟಷ್ಟು ಕಷ್ಟ ಇದೆ ನಿನಗೆ. ಆ 100 ಪಟ್ಟಷ್ಟು ಕಷ್ಟ ನೀನು ಇಷ್ಟು ದಿನದಲ್ಲೇ ನಾನು ಮುಗಿಸ್ತೀನಿ ಅನ್ನೋದಾಯಿತು ಅಂತಂದರೆ ಜಾಸ್ತಿ ಕಷ್ಟ ಬರುತ್ತೆ. ಈಗ 100 ಪಟ್ಟಿರೋ ಕಷ್ಟ ನಾನು 100 ದಿನವೂ ಅನುಭವಿಸ್ತೀನಿ ಅಂತಂದರೆ ನಿನಗೆ 100 ದಿವಸನೂ ಕಷ್ಟನೇ ಇರುತ್ತೆ. ಅದೇ 100 ಪಟ್ಟು ಕಷ್ಟನ ನಾನು 10 ದಿನದಲ್ಲಿ 20 ದಿನದಲ್ಲಿ ನಾನು ಮುಗಿಸ್ತೀನಿ, ಆ ಕಷ್ಟನೆಲ್ಲ ಅನುಭವಿಸ್ತೀನಿ ಅನ್ನೋದಾಯಿತು ಅಂತಂದರೆ ಹೆಚ್ಚೆಚ್ಚು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಯಾಕೆ ಅಂತಂದರೆ 100 ದಿನ ಅನುಭವಿಸೋ ಕಷ್ಟನ ನೀನು 20 ದಿನದಲ್ಲಿ ಅನುಭವಿಸ್ಬೇಕಾಗುತ್ತೆ ಅಂತಂದರೆ ನಿನಗೆ ಸ್ವಲ್ಪ ಕಷ್ಟ ಜಾಸ್ತಿನೇ ಬರುತ್ತೆ. ಆ ಕಷ್ಟದಿಂದೇನೂ ನಾನಿರ್ತೀನಿ. ನೀನು 100 ದಿನ ಕಷ್ಟಪಡೋದನ್ನ 20 ದಿನದಲ್ಲಿ ಕಷ್ಟಪಡ್ತಾ ಇದೀಯ ಅಂದರೆ ನಿನ್ನ ಜೊತೇಲಿ ನಾನು ಇರ್ತೀನಿ. ನಿನಗೆ ನಿನ್ನ ಜೀವನ ಪೂರ್ತಿ ನೀನು ಸುಖವಾಗಿರೋ ಅಂಥ ಒಂದು ಒಳ್ಳೆ ಅನುಗ್ರಹ ನಾನು ಮಾಡ್ತೀನಿ ಅಂತ ರಾಯರು ಹೇಳ್ತಾರೆ. ಯಾಕಪ್ಪ ಅಂತಂದರೆ ಈಗ ನಾವು 3 ತಿಂಗಳಿಗಾಗೋಷ್ಟು ಊಟನ ಈಗ 10 ದಿನದಲ್ಲೇ ತಿನ್ನಬೇಕು ಅಂದರೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಒಂದು ಯೋಚನೆ ಮಾಡಿ. ಈಗ 100 ದಿವಸ ತಿನ್ನೋಷ್ಟು ಊಟನ 10 ದಿವಸದಲ್ಲಿ ನಮ್ಗೆ ತಿನ್ನೋಕ್ಕಾಗುತ್ತಾ? ಆ ಥರ ತಿನ್ನಬೇಕು ಅಂತಂದರೆ ನಾವು ದಿನಕ್ಕೆ ಎಷ್ಟು ಟೈಮ್ ಊಟ ತಿನ್ನಬೇಕು? ಅದು ಜೀರ್ಣ ಆಗಿಲ್ಲ ಅಂದರೂ ತಿಂತಾ ಇರಬೇಕಾಗುತ್ತೆ. ಅದೇ ರೀತಿ ಈಗ ನಾವು 20 ದಿವಸದಲ್ಲಿ ಅಷ್ಟು ಕಷ್ಟನೂ ನಾವು ಅನುಭವಿಸ್ಬೇಕು ಅಂತಂದರೆ ಕಷ್ಟ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಜಾಸ್ತಿ ಕಷ್ಟ ಯಾರಿಗೆ ರಾಯರು ಕೊಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಅಷ್ಟು ಬೇಗ ಒಂದು ಒಳ್ಳೆಯ ಅನುಗ್ರಹ ಆಗುತ್ತೆ. ಕಷ್ಟ ನಿಧಾನಕ್ಕೆ ಬರ್ತಿದೆ, ನಿಧಾನಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಸ್ವಲ್ಪ ಅನುಗ್ರಹ ಆಗೋದು ಲೇಟ್ ಆಗುತ್ತೆ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಯಾರು ಅಷ್ಟೇ ನಾವು ರಾಯರು ಪೂಜೆ ಮಾಡ್ತಾಯಿದ್ದೀವಿ, ರಾಯರು ಅನುಗ್ರಹ ಸಿಕ್ಕಿಲ್ಲ ಅಂತ ಯಾರು ಕಣ್ಣೀರು ಹಾಕೋದಕ್ಕೆ ಹೋಗ್ಬೇಡಿ, ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ರಾಯರನ್ನ ಪೂಜೆ ಮಾಡುವಂಥ ಒಂದು ಭಾಗ್ಯ ಕೊಟ್ಟಿದ್ದಾರೆ ರಾಯರು. ನಾವು ಅದನ್ನು ಮಾಡ್ತಾ ಹೋಗೋಣ. ಕಷ್ಟ ಬರ್ತಿದ್ಯಾ, ಬರಲಿ ರಾಯರೇ, ನೀನು ಕೊಡ್ತಾ ಇರೋದು ನನಗೆ ಕಷ್ಟನ.
ನನ್ನ ಕಷ್ಟ ಏನಿದೆಯೋ ಅದ್ರ ಜೊತೇಲಿ ನೀನು ಇರಬೇಕು ತಂದೆ. ಏಕೆಂತಂದರೆ ನನ್ನ ಮನಸ್ಸಲ್ಲಿ ನೀವು ಇದ್ದೀರಾ ಅಂತಂದರೆ ನಾನು ಪಡೋ ಕಷ್ಟ ಎಲ್ಲ ನಿಮಗೆ ಗೊತ್ತಾಗುತ್ತಲ್ಲ ಅಂತ ರಾಯರ ಮುಂದೆ ಕೂತ್ಕೊಂಡು ಹೇಳಿ. ಯಾರು ಅಷ್ಟೇ ನಮಗಿನ್ನೂ ಒಂದು ಒಳ್ಳೆಯ ಅನುಗ್ರಹ ಆಗಿಲ್ಲ, ರಾಯರು ನಮಗಿನ್ನೂ ಕರುಣೆಯನ್ನು ತೋರಿಸಿಲ್ಲ ಅಂತ ಯಾರು ಕುಗ್ಗೋದಕ್ಕೆ ಹೋಗ್ಬಿಡಿ. ನೋಡಿ ನಮಗಿವತ್ತು ಹೆಚ್ಚು ಕಷ್ಟ ಕೊಡ್ತಿದ್ದಾರಾ, ಕೊಡಲಿ ರಾಯರು. ಅದಕ್ಕೆ ದುಪ್ಪಟ್ಟಾದಷ್ಟು ನಮಗೊಂದು ಒಳ್ಳೆ ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ. ರಾಯರು ನಂಬಿದಂಥವ್ರನ್ನ ಯಾವತ್ತಷ್ಟೇ ಕೈ ಬಿಡೋರಲ್ಲ. ರಾಯರು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ನಾವೇ ಪುಣ್ಯವಂತರು, ನಾವೇ ಭಾಗ್ಯವಂತರು. ರಾಯರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋಣ. ಬೆಟ್ಟದಂಗೆ ಬಂದಿರೋ ಕಷ್ಟನೂ ಮಂಜಿನಾಗೆ ಕರಗಿಸ್ತಾರೆ ನಮ್ಮ ರಾಯರು. ನಮ್ಮ ಜೀವನದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕಷ್ಟಗಳೆಲ್ಲ ಬರ್ತಿರುತ್ತೆ, ಅದನ್ನೆಲ್ಲ ಸಣ್ಣದಾಗಿ ಕಷ್ಟ ಕೊಡ್ತಾರೆ. ದೊಡ್ಡದಾಗಿ ಬರೋ ಕಷ್ಟನೂ ಸಹ ಕಮ್ಮಿ ಕಷ್ಟ ಕೊಡೋ ಥರ ಮಾಡ್ತಿರ್ತಾರೆ. ರಾಯರು ನಮ್ಮ ಜೊತೆಯಲ್ಲಿಲ್ಲ, ರಾಯರು ನಮಗೆ ಒಳ್ಳೇದು ಮಾಡ್ತಿಲ್ಲ ಅಂತ ಯಾರು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ಮನಸ್ಸಲ್ಲೂ ರಾಯರು ಇದ್ದಾರೆ. ಯಾಕೆ ಅಂತಂದರೆ ನಮ್ಗೆ ಅಷ್ಟು ಬರೋ ಕಷ್ಟನ ಕಮ್ಮಿ ಮಾಡ್ತಿದ್ದಾರೆ ರಾಯರು ಅಂತಂದರೆ ರಾಯರು ಖಂಡಿತ ಇದ್ದೇ ಇದ್ದಾರೆ. ಯಾರು ಅಷ್ಟೇ ರಾಯರು ನಮ್ಗೆ ಒಳ್ಳೇದು ಮಾಡಿಲ್ಲ, ಇನ್ನೂ ಒಂದು ಒಳ್ಳೆಯ ಅನುಗ್ರಹ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ನಮ್ಗೆ ಜಾಸ್ತಿ ಕಷ್ಟ ಬರ್ತಿದೆ ಅಂದರೆ ಆ ಕಷ್ಟದಿಂದ ರಾಯರು ಖಂಡಿತ ಇದ್ದೇ ಇರ್ತಾರೆ. ರಾಯರು ಒಂದು ಒಳ್ಳೆಯ ಅನುಗ್ರಹ ಅನ್ನೋದು ಇದ್ದೇ ಇದೆ. ಈಗ ಹೇಳಿದ್ನಲ್ಲ, 100 ದಿವಸ ಪಡೋ ಕಷ್ಟನ ನಾವು 10 ದಿವಸ 20 ದಿವಸದಲ್ಲಿ ಪಡಬೇಕು ಅಂತಂದರೆ ಜಾಸ್ತಿ ಕಷ್ಟಪಡಬೇಕಾಗುತ್ತೆ. ಅಂಥವ್ರಿಗೆ ಬೇಗ ಅನುಗ್ರಹ ಮಾಡ್ತಾರೆ. ನಾವು 100 ದಿವಸನೂ ಕಷ್ಟ ಅನುಭವಿಸ್ತೀವಪ್ಪ, ನಮ್ಗೆ ಒಟ್ಟಿಗೆ ಅಷ್ಟು ಕಷ್ಟ ಅನುಭವಿಸೋಕ್ಕಾಗೋದಿಲ್ಲ, 100 ದಿವಸನೂ ಅನುಭವಿಸ್ತೀವಿ ಅಂತನ್ನೋರ್ಗಾಯ್ತು ಅಂತಂದರೆ ಆ 100 ದಿವಸ ಕಳೆದ ಮೇಲೆ ರಾಯರು ಅನುಗ್ರಹ ಮಾಡೋ ಅಂಥದ್ದು. ನೋಡಿ ನಮ್ಮ ಜೀವನದಲ್ಲಿ ನಾವು ಇದನ್ನೊಂದು ಸತ್ಯ ನಾವು ತಿಳ್ಕೊಂಡ್ಬಿಟ್ರೆ ರಾಯರ ಮೇಲೆ ಕೋಪ ಮಾಡ್ಕೊಳ್ಳೋದಾಗಲಿ, ರಾಯರ ಮುಂದೆ ಕೂತ್ಕೊಂಡು ನಮ್ಗೆ ಯಾಕೆ ನೀನು ಒಳ್ಳೇದು ಮಾಡ್ತಾ ಇಲ್ಲ ಅಂತ ನಾವು ಕೇಳೋದಾಗಲಿ, ಇದ್ಯಾವುದೂ ಅಷ್ಟೇ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಒಬ್ಬ ಮೋಸ ಮಾಡೋನಿಗೂ ಸಹ ರಾಯರು ಪವಾಡ ಅನ್ನೋದನ್ನ ಮಾಡಿದ್ದಾರಲ್ವ. ಒಬ್ಬ ಮೋಸ ಮಾಡೋನಿಗೆ ಕಳ್ಳನಿಗೆ ಸಹಾಯ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ಅಂತಂದಮೇಲೆ ಮತ್ತು ನಮ್ಮನ್ನು ಕೈ ಬಿಡ್ತಾರ? ಖಂಡಿತ ಕೈ ಬಿಡೋದಿಲ್ಲ. ರಾಯರು ನಂಬಿ ನಾವು ಪೂಜೆ ಮಾಡೋ ಎಲ್ಲ ಸತ್ಯ ಘಟನೆ ಇದು. ರಾಯರು ಮಾಡಿದಂಥ ಪವಾಡಗಳು ಒಂದಲ್ಲ ಎರಡಲ್ಲ ಸಾವಿರಾರು ಲಕ್ಷಾಂತರ ಪವಾಡಗಳನ್ನೆಲ್ಲ ಮಾಡಿದ್ದಾರೆ ರಾಯರು ನಂಬಿ ನಾವು ಪೂಜೆ ಮಾಡೋಣ. ಏಕೆಂತಂದರೆ ರಾಯರು ನಂಬಿದವರು ಯಾರು ಅಷ್ಟೇ ಕೆಟ್ಟವರಿಲ್ಲ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಗೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಕೇಳಿದಂಥ ವರ ಕೊಟ್ಟು ಕಾಪಾಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ.